ಬಿಜೆಪಿಯ ಕೋರ್ ಕಮಿಟಿ ಸಭೆ ಇವತ್ತು ಬಹಳ ಕುತೂಹಲ ಇತ್ತು. ಇದೆಲ್ಲ ಪೀಕಿಗೆ ಹೋದ ಮೇಲೆ ಯತ್ನಾಳು ಬಣ ಬಡಿದಾಟ, ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಇದೆಲ್ಲ ಪೀಕಿಗೆ ಹೋದ ಮೇಲೆ ನಡೀತಾ ಇರುವ ಕೋರ್ ಕಮಿಟಿ. ಭಾಳ ಜನ ನಾವು ಅಂದ್ಕೊಂಡಿದ್ದೀವಿ ಕೋರ್ ಕಮಿಟಿಯಲ್ಲಿ ಇವತ್ತು ಯತ್ನಾಳರದ್ದು ಬಿಟ್ಟು ಬೇರೆ ಏನು ಚರ್ಚೆನೇ ಆಗೋದಿಲ್ಲ ಅಂತ. ನೋಡಿದ್ರೆ ಯತ್ನಾಳರ ಚರ್ಚೆನೇ ಮಿನಿಮಮ್. ಸುಮ್ಮನೆ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಇಲ್ಲಿ ಬಂದು ಹೋಯ್ತಂತಷ್ಟೇ. ಉಳಿದಿರೋ ವಿಷಯಗಳೆಲ್ಲ ಚರ್ಚೆ ಆಗಿದ್ದಾವೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರರ ವಿರುದ್ಧ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಶಿಫಾರಸ್ ಮಾಡೋದು, ಸಂಡೂರು ಮತ್ತು ಶಿಗ್ಗಾಂವಿ ಬೈ ಎಲೆಕ್ಷನ್ ಯಾಕೆ ಸೋತರು ಅದರ ಬಗ್ಗೆ ವರದಿ ಕೊಡೋದಕ್ಕೆ ಸದಾನಂದ ಗೌಡರು ಮತ್ತು ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡೋದು, ಇತ್ಯಾದಿ ಬೇರೆ ಬೇರೆ ವಿಷಯ ಚರ್ಚೆ ಆಗಿದ್ದಾವೆ. ಯತ್ನಾಳರ ವಿಷಯ ನಡೀತೋ ನಡೀಲಿಲ್ಲೋ ಅನ್ನುವ ರೀತಿಯಲ್ಲಿ ಬಂದು ಹೋಗಿದೆಯಂತೆ. ಡಿ ವಿ ಸದಾನಂದ ಗೌಡರೇನೋ ಪ್ರಸ್ತಾಪ ಮಾಡಿದ್ರು, ಅದು ಅಲ್ಲಿಂದ ಅಲ್ಲಿಗೆ ಮುಗಿದೋಯ್ತು ಅಂತ ಮಾಹಿತಿ. ರಾಧಾಮೋಹನ್ ಅಗರ್ವಾಲ್ ಬಂದಿದ್ದರು, ಕರ್ನಾಟಕ ಬಿಜೆಪಿಯ ಉಸ್ತುವಾರಿಯವರು. ಅವ್ರ ಮುಂದೆ ಪ್ರಶ್ನೆ ಇದೇ ಬರುತ್ತೆ, ಬಂಡಾಯದ್ದು. ಅವ್ರು ಹೇಳಿದ್ರು, ಒಂದು ಸಲ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರು ಅಂತ ಆಯ್ಕೆ ಮಾಡಿದೆ ನಮ್ಮ ಹೈಕಮಾಂಡು, ಅಂದರೆ ಅವ್ರ ನೇತೃತ್ವದಲ್ಲಿ ಹೋಗಬೇಕು ಅಷ್ಟೇ ಅಂತ. ಫಸ್ಟು ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ರಾಧಾಮೋಹನ್ ಅಗರ್ವಾಲ್. पार्टी की लीडरशिप को चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है. आज विजेंद्र उचित हैं, इसलिए विजेंद्र हमारे प्रदेश अध्यक्ष हैं. हमने एक शोकाज नोटिस दी है, उधर भी दिया हुआ ना. शोकाज नोटिस का अभी जवाब नहीं आया है. जवाब आने के बाद पार्टी तय करेगी क्या करना है. हर आदमी का अपना अपना व्यक्तित्व होता है. समय सिद्ध करता है कि उसका व्यक्तित्व सही था या उसका व्यक्तित्व गलत था. समय ही इसका जवाब देगा. ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು, ಈ ವಿಚಾರವನ್ನ ಸದಾನಂದ ಗೌಡಜಿಯವರು ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನ ಶಿಗ್ಗಾವಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆನಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲೇ ಇದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವೂ ಕೂಡ ಆಗಿದೆ. ಅವರಿಬ್ಬರು ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧಪಟ್ಟಂತ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ ಇರೋದು ಕೇಂದ್ರೀಯ ಶಿಸ್ತು ಸಮಿತಿಗೆ. ಈ ಹಿಂದಿನ ಎಲ್ಲ ಬೆಳವಣಿಗೆಗಳನ್ನು ಅವರಿಗೆ ನಡ್ಕೊಳ್ತಿರೋದು ಇದಕ್ಕೆ ಸಂಬಂಧಪಟ್ಟಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.